ಕಳೆದುಕೊಂಡಿರೋ ವಸ್ತು ಬೇಗ ಮರಳಿ ಸಿಗ್ಬೇಕಂದ್ರೆ ಅಥವಾ ಜೀವನದಲ್ಲಿ ನಿಮಗೆ ಶಾಂತಿ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ರೆ ಕೊರಗಜ್ಜನ ಈ ಆದಿಸ್ಥಳ ಸನ್ನಿಧಾನಕ್ಕೆ ಬಂದ್ರೆ ಎಲ್ಲ ಸರಿ ಆತ್ತಂದಳಿ ನಮ್ಮ ಕರಾವಳಿ ಜನರು ಮೊದಲಿಂದ ನಂಬ್ಕೊಂಡು ಬಂದಿರೋ ಒಂದು ಪದ್ಧತಿಯಾಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ TSN. ನಾವಿವತ್ತು ಬಂದದ್ದೇ ಮಂಗಳೂರಿನ ಕುತ್ತಾರಿನಲ್ಲಿರುವ ಕೊರಗಜ್ಜನ ಆದಿಸ್ಥಳ ಸನ್ನಿಧಾನಕ್ಕೆ. ಮಂಗಳೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರ ಹೊರವಲಯದ ದೇರಳಕಟ್ಟೆ ಎಂಬಲ್ಲಿಗೆ ಬಂದ್ರೆ ಈ ದೈವಸ್ಥಾನ ಸಿಕ್ಕತ್ತೆ. ಇಲ್ಲಿ ಅಜ್ಜನಿಗೆ ಅತ್ಯಂತ ಪ್ರಿಯವಾದ ಸಾರಾಯಿ, ಚಕ್ಕುಲಿ, ಬೀಡ ಇತ್ಯಾದಿ ವಸ್ತುಗಳನ್ನ ದಾರಿ ಮೇಲೆ ಮಾರ್ತಾ ಇರ್ತಾರೆ. ಅದನ್ನ ತಕೊಂಡು ನಾವು ಸೀದಾ ದೇವಸ್ಥಾನದ ಹತ್ರ ಬಂತು. ಇಲ್ಲಿ ದೇವಸ್ಥಾನದ ಆವರಣದೊಳಗೆ ಮೊಬೈಲ್ ಕಡ್ಡಾಯವಾಗಿ ನಿಷೇಧ ಇದ್ದು ವಿಡಿಯೋ ಇಲ್ಲಿ ಅಥವಾ ಫೋಟೋ ಇಲ್ಲಿ ಯಾವುದೇ ಕಾರಣಕ್ಕೂ ತಗೊಂಡಿರ್ಲಿಲ್ಲ. ಇಲ್ಲಿ ಭಕ್ತಿಯಿಂದ ನಾವು ತಂದ ವಸ್ತುಗಳನ್ನ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಅಲ್ಲೇ ಸಮೀಪ ಇರುವ ಇನ್ನೊಂದು ಆದಿಸ್ಥಳಕ್ಕೆ ಬಂತು. ಇಲ್ಲಿ ಬಂದು ಕೊರಗಜ್ಜ ದೈವ ದರ್ಶನ ಮಾಡುವ ಮುಂಚೆ ಅಲ್ಲಿರುವ ಇತರ ದೈವಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೊರಗಜ್ಜನ ಕಾಮಕ್ಕೆ ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಕಾದು ದರ್ಶನ ಮಾಡಿ ಪ್ರಸಾದ ಕೂಡ ತಕ್ಕಂತ. ನಾವು ಇವತ್ತು ಬಂದ ಈ ಎರಡೂ ದೇವಸ್ಥಾನಕ್ಕೂ ಕೂಡ ಆದಿಸ್ಥಳ ಅಂತೇಳಿ ಕರೀತಾರೆ. ಈ ಬಗ್ಗೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇತ್ತು. ನಿಮ್ಗೇನಾದ್ರೂ ಕೊರಗಜ್ಜನ ಆದಿಸ್ಥಳ ಯಾವ್ದಂದೇಳಿ ಕರೆಕ್ಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಇಂಥದೇ ಕಂಟೆಂಟ್ ಗಳಿಗಾಗಿ ಈಗಲೇ ನಮ್ಮ ಪೇಜ್ ನ ಫಾಲೋ ಮಾಡಿ.